ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಕ್ತ ಮಹಾಶಯರು ನಮ್ಮ ಕೆಂಚೌಡಪ್ಪನವರು ಮತ್ತು ಈಶ್ವರಪ್ಪನವರು ಮತ್ತು ಕುಮಾರ್ ಗೌಡ ಇವರೆಲ್ಲರ ಮತ್ತು ರಂಗಣ್ಣ ಯಜಮಾನು ಲಿಂಗರಾಜ್ ಅವರು ಇವರೆಲ್ಲರೂ ಮುಂದೆ ನಿಂತು ಸಹಕಾರ ಕೊಟ್ಟು ಈ ನಮ್ಮ ದೇವಸ್ಥಾನನ ಸುಮಾರು 5-6 ತಿಂಗಳಲ್ಲಿ ಸುಮಾರು 40 ಲಕ್ಷ ವರೆಗೂ ವೆಚ್ಚನ ಭಕ್ತಾದಿಗಳು ಅಣ್ತಮ್ಮದಿರು ಎಲ್ಲ ಪೂರೈಸಿದ್ದಾರೆ. ಅಲ್ಲದೆ ಸರ್ಕಾರದಿಂದಲೂ ಸಹ ಸಾಕಷ್ಟು ಹಣ, ಅದು ಇನ್ನೂ ನಮಗೆ ಇದಾಗಿಲ್ಲ, ಸಾಕಷ್ಟು ಹಣ ಬರ್ತಾಯಿದೆ. ಎಲ್ಲದಕ್ಕಿಂತ ಹೆಚ್ಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದದಿಂದ ಸಾಕಷ್ಟು ನಮಗೆ ಸಹಕಾರ ದೊರಕಿದೆ. ಮುಂದೆ ಸಿಗುತ್ತೆ ಅನ್ನತಕ್ಕಂಥ ಆಶ್ವಾಸನೆ ಕೂಡ ನಮಗೆ ನೀಡಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅಲ್ಲದೆ ಎರಡನೇದಾಗಿ ನಮಗೆ ಹೆಚ್ಚಿನ ಈ ಬಿಲ್ಡಿಂಗ್ ಎಲ್ಲ ಆಗೋದಕ್ಕೆ ನಮ್ಮ ಈಶ್ವರಪ್ಪನವರು, ಭವಂತಿರ್ ಈಶ್ವರಪ್ಪ ಅವರು ಅಂತ ಇವರು ಹೆಚ್ಚಿನ ನಮಗೆ ಆದ್ಯತೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಆದ್ಯತೆ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೂ ಸಹ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತೀವಿ. ಮತ್ತು ಕೆಂಚೌಡಪ್ಪನವರು ಈ ವಿಚಾರದಲ್ಲಿ ಮುಂದೆ ನಿಂತು ಪ್ರತಿಯೊಂದು ಆಗುಗಳನ್ನು ಎಲ್ಲರನ್ನೂ ಒಂದು ದಾರಿ ಮಾರ್ಗದಲ್ಲಿ ಕರ್ಕೊಂಡೋಗಿ ನಮಗೆ ಹೆಚ್ಚಿನ ಮಾರ್ಗದರ್ಶಕರಾಗಿ, ಹಿತೈಷಿಗಳಾಗಿ ಏನೇ ಒಂದು ಇಲ್ಲಿ ವ್ಯತ್ಯಾಸ ಬಂದರೂ ಸಹ ಅವನ್ನೆಲ್ಲ ಸಾವಧಾನದಿಂದ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿಂದ ಎಲ್ಲ ಗ್ರಾಮಸ್ಥರು ಹೇಳೋಕ್ಕಷ್ಟೇ ಬ್ಯಾರನ್ ಗೋತ್ರ ಅಂತೇಳಿ ಕುರುಬ ಜನಾಂಗದ ಒಂದು ಮಂದಿಯವರಾಗಿದ್ದರೂ ಸಹ ಎಲ್ಲ ರೀತಿಯ ವರ್ಗದ ಎಲ್ಲ ರೀತಿಯ ಜನಾಂಗದ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇರೋದು ಒಂದು ರೂಢಿಯಾಗಿರ್ತದೆ. ಆದ ಕಾರಣ ಇವತ್ತಿಗೆ ಯಾವಾಗ ನಾವು ಹೊಸದಾಗಿ ದೇವಸ್ಥಾನ ಮಾಡೋಕ್ಕೆ ಇಟ್ಕೊಂಡ್ವಿ ಅನ್ನೋ ಟೈಮೂ ಗೊತ್ತಾಗ್ತಿಲ್ಲ, ಇಷ್ಟು ಬೇಗ ಕೆಲಸ ಆಗಿದ್ದು ಗೊತ್ತಾಗ್ತಿಲ್ಲ. ಅಷ್ಟು ರೀತಿಯಾಗಿ ಒಂದು ಕೈಗುಡ್ಡಿದ ಗಳಿಗೆ ಮತ್ತು ಸಂದರ್ಭ ಹಂಗೆ ಕೂಡ ಬಂದು ಎಲ್ಲ ಪ್ರತಿಯೊಂದು ಏನೇ ಕೈ ಹಾಕಿರೋ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ತಾಯಿದೆ. ಈ ಒಂದು 3 ದಿನ ಕಾರ್ಯಕ್ರಮ ಸಹ ಅದೇ ರೀತಿ ವಿಜೃಂಭಣೆಯಿಂದ ಈ ಸುತ್ತಮುತ್ತೆಲ್ಲ ಗ್ರಾಮಸ್ಥರು ಸಹಕಾರದಿಂದ ಚೆನ್ನಾಗಿ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ಈ 14ನೇ ತಾರೀಕು ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ನಮ್ಮ ಹೊಸದುರ್ಗದ ಕಾಗಿನೆಲೆ ಮಹಾಸಂಸ್ಥಾನ ಶಾಖಾ ಮಠದ ಸ್ವಾಮೀಜಿಗಳಾದ ಶ್ರೀ ಈಶ್ವರಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಅವರು ಸಾನ್ನಿಧ್ಯ ವಹಿಸಿ ಪ್ರವಚನ ನೀಡಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಸ್ವಾಮೀಜಿಗಳು. ಅದೇ ರೀತಿ 15ನೇ ತಾರೀಕು ತುಮಕೂರಿನ ರಾಮಕೃಷ್ಣಾಶ್ರಮದ ಶ್ರೀ ವೀರೇಶಾನಂದ ಮಹಾಸ್ವಾಮಿಗಳು ದಿವ್ಯ ಸನ್ನಿಧಿ ವಹಿಸಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಚನ ನೀಡೋಕ್ಕೆ ಭಾಳ ಒಂದು ಪ್ರಖ್ಯಾತಿ ಗಳಿಸಿರ್ತಾರೆ. ಅಂಥವ್ರು ನಮಗಿಲ್ಲಿ ಬರ್ತಕ್ಕಂಥದ್ದು ಒಂದು ಯಾವುದೇ ರೀತಿಗೆ ಜಾತಿ ಒಂದು ಹೊರತುಪಡಿಸಿ ನಮಗೆ ಒಂದು ಅವರು ದಿವ್ಯ ಸಾನ್ನಿಧ್ಯ ವಹಿಸ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು 15ನೇ ತಾರೀಕು ನಮಗೆ ನಡೆಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಗ್ರಾಮಸ್ಥರಿಗೂ ಮತ್ತು ಇವ್ರಿಗೆಲ್ಲ ಒಂದು ಸ್ವಾಗತ ಕೋರ್ತಾ ಇದ್ವಿ. ಅದೇ ರೀತಿ 16ನೇ ತಾರೀಕು ಈಗಾಗಲೇ ನಮ್ಮ ಪೂಜಾರಪ್ಪ ಹೇಳ್ದಂಗೆ ಹಲವಾರು ಜಪಾನಂದ ಸ್ವಾಮಿಗಳು ಪಾವಗಡದವರು ಅವರೊಂದು ದಿವ್ಯ ಸಾನ್ನಿಧ್ಯ ವಹಿಸಿ ಪ್ರವಚನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಗೆಸ್ಟ್ಗಳಾಗಿ ನಮ್ಮ ಪೂಜಾರಪ್ಪ ಹೇಳ್ದಂಗೆ ಹಲವಾರು ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲ ಗ್ರಾಮಸ್ಥರು ಮತ್ತು ಶಿರಾ ತಾಲೂಕಿನ ಎಲ್ಲ ಕುಲ ಬಾಂಧವರು ಮತ್ತು ಎಲ್ಲ ರೀತಿಯ ಒಂದು ನಾಸ್ತಿಕ ಭಕ್ತಾದಿಗಳು ಸಹ ಈ ಒಂದು 3 ದಿನದ ದೈವ ಕೈಂಕರ್ಯದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ನಮ್ಮ ಒಂದು ಈ ಚೌಡೇಶ್ವರಿ ಟ್ರಸ್ಟ್ ವತಿ ಸೋಮೇಶ್ವರ ಚೌಡೇಶ್ವರಿ ಮರಿಯಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತುಂಬ ಹೃದಯವಾಗಿ ತಮ್ಮೆಲ್ಲರನ್ನೂ ಆಹ್ವಾನ ನೀಡುತ್ತಾ ಮತ್ತೊಮ್ಮೆ ಆರ್ಥಿಕವಾಗಿ ತಮ್ಮೆಲ್ಲರನ್ನು ತುಂಬ ಹೃದಯದ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಎಲ್ಲ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು, ಶಿರಾ ತಾಲೂಕಿನ ಆಸ್ತಿಕ ಮಹಾನುಭಾವಗಳು ಎಲ್ಲರೂ ಭಾಗವಹಿಸಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಇಲಾಖೆಯಿಂದ ಮತ್ತು ಸರ್ಕಾರೇತರ ಸಂಸ್ಥೆಗಳು, ಸಾಮಾನ್ಯ ಜನ, ಪ್ರತಿಯೊಂದು ಸಾರ್ವಜನಿಕರನ್ನು ತುಂಬ ಹೃದಯದಿಂದ ಸ್ವಾಗತ. ಇದು ಚೌಡೇಶ್ವರಿ ದೇವಸ್ಥಾನ ಅಂತ ಕಾಮಗನಹಳ್ಳಿ ಮತ್ತು ಪಟ್ಟಣಹಳ್ಳಿ ಎರಡಕ್ಕೂ ಸೇರಿರ್ತಕ್ಕಂಥದ್ದು. ಇದು ಮೂಲ ಬಂದು ಇದು ಮಲೆನಾಡು ಚೌಡೇಶ್ವರಿ ಅಂತ. ಇದು ಇಲ್ಲಿ ನಮ್ಮರು ಕಂಬಳಿ ವ್ಯಾಪಾರಕ್ಕೆ ಅಂತ ಹೇಳಿ ಸುಮಾರು ವರ್ಷದಿಂದ ಒಂದು 150-200 ವರ್ಷಗಳ ಹಿಂದೆ ಅಲ್ಲಿ ಗಾಡಿನಲ್ಲಿ ಕಂಬಳಿ ಎಲ್ಲ ತುಂಬಿಕೊಂಡು ಮಾರಾಟಕ್ಕೆ ಹೋಗ್ತಾಯಿದ್ರು. ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಸೇರಬೇಕಾದ್ರೆ 20 ದಿವಸ 1 ತಿಂಗಳಾಗ್ತಿತ್ತು. ಅವಾಗೆಲ್ಲ ಹೊಳೆಗಳು ಅವು ಇದು ಹರಿತೇವೆ ಅಂತ ಹೇಳ್ಬಿಟ್ಟು ಮುಂಚೆನೇ ಹೊಳೆಗಳು ಏರಿಯೋದಕ್ಕಿಂತ ಮುಂಚೆನೇ ಅಲ್ಲಿ ಹೋಗಿ ಇರ್ತಿದ್ರು. ಕಂಬಳಿ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೆ
ಅಲ್ಲಿ ಒಂದು 20 ದಿವಸ ತಿಂಗಳು ಆಗ್ತಿತ್ತು ಇಲ್ಲಿ ಬರುವಾಗ ಇವಾಗ ಇಲ್ಲಿ ನಮ್ಮ ಹೋಗ್ಬೇಕಾದ್ರೆ ಇವರು ರೇಷನ್ನೆಲ್ಲ ಹಾಕೊಂಡು ಹೋಗಿರ್ತಿದ್ರು. ಅಕ್ಕಿ ಮತ್ತು ಅಡುಗೆ ಮಾಡ್ತಕ್ಕಂಥ ಸಾಮಾನೆಲ್ಲ ಹಾಕೊಂಡು ಹೋಗ್ತಿದ್ರು. ಎಲ್ಲಿ ಕತ್ಲಾಗ್ತಿತ್ತೋ ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡು ತಿರ್ಗಾ ಬೆಳಿಗ್ಗೆ ಪ್ರಯಾಣ ಮಾಡ್ತಿದ್ರು. ಆ ಪ್ರಯಾಣ ಮಾಡುವಾಗ ಅಲ್ಲಿ ಒಂದು ಕಾಡಿನಲ್ಲಿ ಒಂದು ಗುಂಟು ಕಲ್ಲು ಟೈಪು ಅವನ್ನ ಅಡುಗೆ ಮಾಡೋಕ್ಕೆ ಇಟ್ಟಿದ್ದಂತ 7 ಕಲ್ಲನ್ನ ಇಟ್ಟಿರ್ತಾರೆ. ಆ 7 ಕಲ್ಲು ಇಟ್ಟು ಅಡುಗೆ ಮಾಡ್ಕೊಂಡ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಟು ಆಮೇಲೆ ತನಂತ ಮುಂದಕ್ಕೆ ಬಂದಿರ್ತಾರೆ. ಮುಂದಕ್ಕೆ ಬಂದಾಗ ಮುಂದಕ್ಕೆ ಇನ್ನೊಂದು ಜಾಗದಲ್ಲಿ ಅಡುಗೆ ಮಾಡೋಂಥ ಪ್ರಸಂಗ ಬಂದಾಗ ಅಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಕಲ್ಲು ನೋಡ್ರಿ ಅಂತ ಹೇಳ್ತಾರೆ. ಅವೇ ರೇಷನ್ದು ಅದು ಇದು ಚೀಲ ಇರುತ್ತಲ್ಲ ತಗೊಂಡಾಗ ಕಲ್ಲು ಅದರಲ್ಲೇ ಇರುತ್ತಂತೆ 7 ಕೇಳ್ತಾರೆ. ಅವಾಗ ನೀವು ಒಂದು 8 ಜನ ಇರ್ತಾರೆ ಎಲ್ಲರೂ ಅದರಲ್ಲಿ. ಕೇಳಿದಾಗ ನೀನು ಹಾಕಿದ್ದೇನಪ್ಪ ಅಂತ. ನಾನು ಹಾಕಿಲ್ಲ ಅಂತಂದರು. ಸರಿ ಬಿಡ್ರಿ, ಯಾರೋ ಹಾಕಿರ್ತಾರೆ ಅದರಲ್ಲಿ, ನೋಡೋಣ ಅವನ್ನ ಇಕ್ರಿ ಅಡುಗೆ ಮಾಡಿರಿ ನೋಡ್ಕೊಂಬನ ಅಂತ ಹೇಳಿ ಅಲ್ಲಿ ಅವತ್ತಿನ ಇದಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ತಿರ್ಗಾ ಅವನ್ನ ಕಲ್ಲಲ್ಲೇ ಬಿಟ್ಟು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ತಿರ್ಗಾ ಇನ್ನೊಂದು ಕಡೆ ಬಂದಾಗ ಅಲ್ಲಿ ಹಸಿವಾಗಿದ್ದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಅಂತ ಹೇಳಿ ಅಲ್ಲಿ ನೋಡ್ತಾರೆ. ಅಲ್ಲಿ ಕೂಡ ಕಲ್ಲು ಇರುತ್ತೆ. ಇದ್ದಾಗ ಇದು ಏನು ಈ ಥರ ಆಗ್ತೈತೆ ಅಂತ ಪ್ರಸಂಗ ಬಂದಾಗ ಅಲ್ಲೂ ಇಲ್ಲೂ ಏನೋ ದೇವರು ಇದು ಎಲ್ಲೋ ಒಂದು ಸ್ವಲ್ಪ ಶಾಸ್ತ್ರ ಅದು ಇದು ಕೇಳಿದಾಗ ಇದು ನಾನು ಮಲೆನಾಡು ಚೌಡೇಶ್ವರಿ ಅಂತ ಅಲ್ಲಿ ನಿಮ್ಮ ಊರಿನಲ್ಲಿ ಬಾಗಿಲಿಲ್ಲೂ ದೇವಸ್ಥಾನ ಕಟ್ಬಿಟ್ಟು ನನಗೆ ಅಲ್ಲಿ ಒಂದು ಎಲೆ ಒಳ್ಳಕ್ಕೋಸ್ಕರನ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಆಯಿತು ಅಂತೇಳಿ ಅವಾಗೆಲ್ಲ ಗಾಡಿ ಇಕ್ಕೊಂಡು ಬರ್ತಾರೆ. ಬಂದು ಆವಾಗ ಇಲ್ಲಿ ಎಲ್ಲ ಅವಾಗೆಲ್ಲ ಬಾವಿ ನೀರು ಎಲ್ಲನ ಗಾಡಿನಲ್ಲಿ ನೀರು ಕಟ್ಕೊಂಡು ಎಲ್ಲ ಡ್ರಮ್ನಲ್ಲೆಲ್ಲ ಇಕ್ಕೊಂಡು ಹೊಡೆದ್ಬಿಟ್ಟು ಕಟ್ತಾರೆ ದೇವಸ್ಥಾನ ಬಾಗಿಲಿಲ್ಲದ್ದು. ಗಾರೆ ಹಾಕಿ ಎಲ್ಲ ಕಟ್ಟಿದಾಗ ಇಲ್ಲಿ ಇಟ್ಟಿರ್ತಾರೆ. ಪೂಜೆ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಯಥಾಸ್ಥಿತಿ ಹೋದಾಗ ಇದಕ್ಕೆ ಶಿವರಾತ್ರಿ ಆದಮೇಲೆ ಶಿವರಾತ್ರಿ ನಮ್ಮದು ಸೋಮೇಶ್ವರ ಮರಿಯಮ್ಮ ಚೌಡೇಶ್ವರ ಅಂತ 3 ಒಳಗಡೆ ದೇವರಿದೆ. ಅಲ್ಲಿ ಶಿವರಾತ್ರಿ ಪೂಜೆ ನಡೀತಿದೆ. ಶಿವರಾತ್ರಿ ಆದಮೇಲೆ ಒಂದು ಮರುಪೂಜೆ ಅಂತ ಮಾಡ್ತೀವಿ. ಇಲ್ಲಿ ಮರುಪೂಜೆ ಮಾಡಿದ ಮೇಲೆ ಇಲ್ಲಿ ಸಾಕಿ ಉತ್ಸವ ಅಂತ ಮಾಡ್ತೀವಿ. ಆ ಸಾಕಿ ಉತ್ಸವಕ್ಕೆ ಬಂದಾಗ ಅಮ್ಮ ಇಲ್ಲಿ ಮೆರವಣಿಗೆಗೆ ಬರುತ್ತೆ. ಬಂದಾಗ ಒಂದು ಮೆರವಣಿಗೆ ದೇವರು ಮಾಡಿಸಿದ್ವಿ. ಆ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಸಾಕಿ ಉತ್ಸವ ಮಾಡಿಸಿ ಆಮೇಲೆ ಇಲ್ಲಿ ಅರ್ಕೆ ಮಾಡಿರ್ತಕ್ಕಂಥವು ತಲೆ ಕೂದಲು ಎಲ್ಲ ನಡುತ್ತೈತೆ. ಆಮೇಲೆ ಈ ತಾಯಿಗೆ ಸಾಕಿ ಮತ್ತು ಬೇಟೆನೂ ಅವರು ಅವರವರ ಶಕ್ತಿಯನುಸಾರ ಏನು ಅರ್ಕೆ ಮಾಡ್ಕೊಂಡಿದ್ದೆ ಅದು ತೀರಿಸ್ಕೊಂಡು ಹೋಗ್ತಾರೆ. ಆ ತಾಯಿ ಅವ್ರಿಗೆ ಏನು ಕರುಣೆ ಕೊಟ್ಟಿರ್ತೈತೆ ಅವ್ರು ನಮ್ಮದಂತಾರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ, ಹಂಗೇ ಮುಂದುವರಿಸ್ಕೊಂಡು ಬರ್ತಿರ್ತಾಳಮ್ಮ. ಹಂಗಾಗಿ ಕೆಲವು ದಿನಗಳ ಹಿಂಗೆ ನಡೀತೈತೆ. ಇಲ್ಲಿ ಮೂಲ ದೇವರು ನಮಗೆ ಸಂಸ್ಥಾಪಕ ಅಧ್ಯಕ್ಷರು ಕೆಂಪಚೌಡಪ್ಪ ಅವರು